ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿರುವಂಥ ಬಿಜೆಪಿಯ ನೇತೃತ್ವದ NDA ಸರ್ಕಾರ ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥದ್ದನ್ನ ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡಿದೆ. ಆದರೆ ಅನೇಕ ಕಡೆ ಅವರು ಯಶಸ್ಸನ್ನು ಕೂಡ ಗಳಿಸಿದ್ದಾರೆ. ಅದು ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಪೂರ್ವೋತ್ತರ ರಾಜ್ಯಗಳ ಅನೇಕ ರಾಜ್ಯಗಳಿರ್ಬೋದು, ನಾರ್ತ್ ಈಸ್ಟಲ್ಲಿ ಅಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅದಕ್ಕೆ ಅನೇಕ ಮಾರ್ಗಗಳನ್ನು ಅವರು ಅನುಸರಿಸ್ತಾರೆ. ಸರ್ಕಾರಗಳ ಮುಖ್ಯಸ್ಥರನ್ನು ಟಾರ್ಗೆಟ್ ಮಾಡುವಂಥದ್ದು, ಸರ್ಕಾರದಲ್ಲಿರುವಂಥ ಮಂತ್ರಿಗಳನ್ನ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಪಕ್ಷಗಳನ್ನೇ ಒಡೆದು ಬೇರೆ ರೀತಿಯಲ್ಲಿ ಅದನ್ನು ಬೆದರಿಕೆ ಮುಖಾಂತರ ಅದನ್ನು ಬಳಸಿಕೊಂಡು ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನಗಳು ಎಲ್ಲ ಬಹುತೇಕ ಅನೇಕ ರಾಜ್ಯಗಳಲ್ಲಿ ಅವರು ಇದುವರೆಗೆ ಮಾಡಿ ಕೆಲವುದರಲ್ಲಿ ಯಶಸ್ಸಾಗಿದ್ದಾರೆ. ಆ ಒಂದು ಅವರ ಹವ್ಯಾಸ ಪರಿಪಾಠದೇನಿದೆ ಅದರ ಮುಂದುವರೆದ ಭಾಗವೇ ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಬಂಡೆ ಅಂತ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಕ್ರೆಡಿಬಿಲಿಟಿಯನ್ನು ಕಳೆದ 5 ದಶಕಗಳ ರಾಜಕಾರಣದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಅವರ ಕ್ರೆಡಿಬಿಲಿಟಿ ಹಾಳು ಮಾಡಿದರೆ, ಅವ್ರನ್ನ ಅಸ್ಥಿರಗೊಳಿಸುವಂಥ ಅಥವಾ ಮಾನಸಿಕವಾಗಿ ಅವ್ರನ್ನ ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡಿದರೆ ಸರ್ಕಾರವನ್ನು ಏನಾದರೂ ಮಾಡಿ ಅಸ್ಥಿರಗೊಳಿಸ್ಬೋದು ಅನ್ನೋಂಥ ಒಂದು ಭ್ರಮೆಯಲ್ಲಿ ಅವರೆಲ್ಲ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲದಿರುವಂಥ ಈ ವಿಷಯವನ್ನು ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಕ್ಕೆ ಪಾದಯಾತ್ರೆ ಇರ್ಬೋದು, ಮತ್ತೊಂದು ಇರ್ಬೋದು, ಸದನದಲ್ಲಿ ನಡೆದುವಂಥ ಗದ್ದಲ ಇರ್ಬೋದು, ಅದರಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅವ್ರು ಮಾಡ್ತಾ ಇರಲಿಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ಬುದ್ಧಿಪೂರ್ವಕವಾಗಿ ರಾಜಕೀಯ ಉದ್ದೇಶದಿಂದ ಸಿದ್ದರಾಮಯ್ಯನವ್ರನ್ನ ಮತ್ತು ಕರ್ನಾಟಕದ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ನಡೆಸ್ತಾ ಇರುವಂಥ ಕಾರ್ಯಚಟುವಟಿಕೆಗಳು.